ಕುಳಿತು ಆಹಾರ ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಹೇಳಲಾಗುತ್ತದೆ. ಆಪ್ಷನ್ಸ್ ಎ ಉತ್ತರ, ಬಿ ಪೂರ್ವ, ಸಿ ದಕ್ಷಿಣ, ಡಿ ಪಶ್ಚಿಮ. ಸರಳ ಉತ್ತರ ಆಪ್ಷನ್ ಸಿ ದಕ್ಷಿಣ. ದಕ್ಷಿಣಕ್ಕೆ ಎದುರಾಗಿ ಕೂತು ಆಹಾರವನ್ನು ಎಂದಿಗೂ ತಿನ್ನಬಾರದು ಎನ್ನುತ್ತಾರೆ. ಈ ದಿಕ್ಕನ್ನು ಮೃತರು ಮತ್ತು ಪೂರ್ವಜರ ದಿಕ್ಕೆಂದು ಪರಿಗಣಿಸಲಾಗಿದೆ. ಈ ದಿಕ್ಕಿನಲ್ಲಿ ಕುಳಿತು ಆಹಾರವನ್ನು ಸೇವಿಸುವುದು ರೋಗಗಳನ್ನು ಆಹ್ವಾನಿಸಿದಂತೆ. ದಕ್ಷಿಣ ದಿಕ್ಕಿನಲ್ಲಿ ತಿನ್ನುವ ಜನರು ಅಕಾಲಿಕ ಮರಣವನ್ನು ಹೊಂದುವ ಸಾಧ್ಯತೆ ಇರುತ್ತದೆ ಎಂದು ಹೇಳಲಾಗುತ್ತದೆ. ಒಬ್ಬ ವ್ಯಕ್ತಿಯ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚು ಕಡಿಮೆಯಾಗಲು ಕಾರಣವೇನು? ಆಪ್ಷನ್ಸ್ ಎ ಆರೋಗ್ಯ ಸ್ಥಿತಿ, ಬಿ ನಿದ್ರಾಹೀನತೆ, ಸಿ ನಿರ್ಜಲೀಕರಣ, ಡಿ ಬೆಳಗ್ಗಿನ ತಿಂಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳಗ್ಗಿನ ತಿಂಡಿ. ಒಬ್ಬ ವ್ಯಕ್ತಿ ಯಾವ ತರಹದ ತಿಂಡಿಯನ್ನು ಬೆಳಗ್ಗೆ ತಿನ್ನುತ್ತಾನೆ ಎನ್ನುವುದರ ಮೇಲೆ ಆತನ ದೇಹದ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚು ಕಡಿಮೆಯಾಗುತ್ತದೆ. ಹಾಗಾಗಿ ಕೆಲವರಿಗೆ ಬೆಳಗ್ಗೆ ಉಪಹಾರ ಸೇವಿಸಿದ ತಕ್ಷಣ ಇದ್ದಕ್ಕಿದ್ದಂತೆ ಬ್ಲಡ್ ಶುಗರ್ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಈ ಸಂದರ್ಭದಲ್ಲಿ ಕಾರ್ಬೋಹೈಡ್ರೇಟ್ಸ್ ಹೊಂದಿರುವ ಆಹಾರಗಳನ್ನು ಹೆಚ್ಚು ತಿನ್ನಬೇಕು ಎನಿಸುತ್ತದೆ. ಏಕೆಂದರೆ ಸಕ್ಕರೆ ಕಾಯಿಲೆ ಇರುವವರಿಗೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹಾಗೆ ಉಳಿಯುತ್ತದೆ ಮತ್ತು ಜೀವಕೋಶಗಳು ಹೆಚ್ಚು ಸಕ್ಕರೆ ಅಥವಾ ಕಾರ್ಬೋಹೈಡ್ರೇಟ್ಸ್ ಬೇಕು ಎನ್ನುವ ಸಂಕೇತವನ್ನು ಕೊಡುತ್ತವೆ. ಮನುಷ್ಯರಲ್ಲಿ ಹದಿಹರೆಯ ದಾಟಿದ ಮೇಲೆ ಬೆಳವಣಿಗೆಯಾಗುವ ಅಂಗ ಯಾವುದು? ಆಪ್ಷನ್ಸ್ ಎ ಹೃದಯ, ಬಿ ಕಿಡ್ನಿ, ಸಿ ಯಕೃತ್, ಡಿ ಮೆದುಳು. ಸರಿಯಾದ ಉತ್ತರ ಆಪ್ಷನ್ ಡಿ ಮೆದುಳು. ಹದಿಹರೆಯಕ್ಕೆ ಬಂದಾಗ ದೇಹದ ಇತರ ಭಾಗಗಳು ಪೂರ್ಣ ಬೆಳವಣಿಗೆ ಪಡೆದಿದ್ದರೂ ಹದಿಹರೆಯ ಪೂರ್ಣವಾಗುವವರೆಗೂ ಮೆದುಳು ಪರಿಪೂರ್ಣ ಬೆಳವಣಿಗೆಯನ್ನು ಪಡೆದಿರುವುದಿಲ್ಲ. ಸಾಧಾರಣವಾಗಿ ಬೆಳವಣಿಗೆ ಪರಿಪೂರ್ಣತೆಯ ಹೊತ್ತಿನಲ್ಲಿ ಅಂದರೆ ಸುಮಾರು 16 ರಿಂದ 18 ವರ್ಷಗಳಲ್ಲಿ ಯುವ ಜನತೆಯ ಮನೋಭಾವ ವಿಭಿನ್ನವಾಗಿರುತ್ತದೆ. ಅದಕ್ಕೆ 16ಕ್ಕೆ ಬಂದವರೊಡನೆ ಸ್ನೇಹಿತರಾಗಿ ವ್ಯವಹರಿಸಿ ಎಂದು ಹಿರಿಯರು ಹೇಳುತ್ತಾರೆ. ಸೊಳ್ಳೆಗಳು ಕೆಲವರನ್ನು ಮಾತ್ರ ಹೆಚ್ಚಾಗಿ ಕಚ್ಚಲು ಕಾರಣವೇನು? ಆಪ್ಷನ್ಸ್ ಎ ದೇಹದ ವಾಸನೆ, ಬಿ ರಕ್ತದ ರುಚಿ, ಸಿ ಬಟ್ಟೆಯ ವಾಸನೆ, ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ದೇಹದ ವಾಸನೆ. ಕಾರ್ಬನ್ ಡೈಆಕ್ಸೈಡ್ ಹೊರತಾಗಿ ಸೊಳ್ಳೆಗಳು ಮನುಷ್ಯರ ವಾಸನೆಯನ್ನು ಗ್ರಹಿಸಬಲ್ಲವು. ಇದು ಕೇವಲ ಬೆವರಿನ ವಾಸನೆಯಲ್ಲ, ನಮ್ಮ ಚರ್ಮದಲ್ಲಿ ಅವಿದ ಸ್ಕಿನ್ ಮೈಕ್ರೋಬಯೋಮ್ ಎಂಬ ಬ್ಯಾಕ್ಟೀರಿಯಾಗಳ ವಾಸನೆ ಕೂಡ ಬೆರೆತು ಒಬ್ಬೊಬ್ಬರಿಗೆ ಒಂದೊಂದು ವಾಸನೆ ಇರುತ್ತದೆ. ಈ ವಾಸನೆಯಲ್ಲಿ ನಮ್ಮ ಜೀನ್ಸ್ ಕೂಡ ಪಾತ್ರ ವಹಿಸುತ್ತದೆ. ಕೆಲವರು ಹೆಚ್ಚು ಗಾಢವಾದ ವಾಸನೆ ಹೊಂದಿರಬಹುದು. ಸೊಳ್ಳೆಗಳ ಸೂಕ್ಷ್ಮ ಗ್ರಹಿಕೆಗೆ ಈ ವಾಸನೆ ಸಿಗುತ್ತದೆ. ಹಾಗಾಗಿಯೇ ಅವು ಕೆಲವರನ್ನು ಮಾತ್ರ ಹೆಚ್ಚಾಗಿ ಕಚ್ಚುತ್ತವೆ. ಸಂಸತ್ತಿನ ಯಾವುದೇ ಸದನದಲ್ಲಿ ಸದಸ್ಯನಲ್ಲದ ಕೆಳಗಿನ ಯಾರು ಕಲಾಪಗಳಲ್ಲಿ ಭಾಗವಹಿಸಬಹುದು? ಆಪ್ಷನ್ಸ್ ಎ ಸಿಎಜಿ, ಬಿ ಅಟಾರ್ನಿ ಜನರಲ್, ಸಿ ಉಪರಾಷ್ಟ್ರಪತಿ, ಡಿ ಮುಖ್ಯ ನ್ಯಾಯಾಧೀಶರು. ಸರಿಯಾದ ಉತ್ತರ ಆಪ್ಷನ್ ಸಿ ಉಪರಾಷ್ಟ್ರಪತಿ. ಹೆಚ್ಚಾಗಿ ಮಹಿಳೆಯರನ್ನು ಕಾಡುವ ಕಾಯಿಲೆ ಯಾವುದು? ಆಪ್ಷನ್ಸ್ ಎ ಹೃದಯಾಘಾತ, ಬಿ ಲೂಪಸ್, ಸಿ ಮೈಗ್ರೇನ್, ಡಿ ಕ್ಯಾನ್ಸರ್. ಆಪ್ಷನ್ ಬಿ ಲೂಪಸ್. ಲೂಪಸ್ ಕಾಯಿಲೆ ಎಂದರೆ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನೇ ಹದಗೆಡಿಸುವ ದೀರ್ಘಕಾಲೀನ ಆಟೋ ಇಮ್ಯೂನ್ ಕಾಯಿಲೆ. ಅಂದರೆ ಇಡೀ ದೇಹವನ್ನು ಕಾಪಾಡುವ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸುವಂತ ಭಯಾನಕ ಕಾಯಿಲೆ ಎಂದು ಹೇಳಬಹುದು. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹಾನಿಕಾರಕ ವೈರಸ್ ಹಾಗೂ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಿ ಆರೋಗ್ಯಕ್ಕೆ ಸಮಸ್ಯೆ ಬರದೇ ಇರುವ ಹಾಗೆ ನೋಡಿಕೊಳ್ಳುತ್ತದೆ. ಆದರೆ ಈ ಲೂಪಸ್ ಕಾಯಿಲೆ ಒಮ್ಮೆ ಆವರಿಸಿಕೊಂಡರೆ ಕ್ರಮೇಣವಾಗಿ ರೋಗ ನಿರೋಧಕ ಶಕ್ತಿ ಕೂಡ ದುರ್ಬಲವಾಗುತ್ತಾ ಹೋಗುತ್ತದೆ. ಇದು ತನ್ನದೇ ಆದ ರೋಗ ಲಕ್ಷಣಗಳನ್ನು ಹೊಂದಿದೆ. ಇದರ ಪ್ರಭಾವಕ್ಕೆ ಪದೇ ಪದೇ ಜ್ವರ ಕಾಣಿಸಿಕೊಳ್ಳುವುದು, ಕೀಲು ನೋವು, ಕೂದಲು ಉದುರುವುದು, ಚರ್ಮದಲ್ಲಿ ದದ್ದು ಕಾಣಿಸಿಕೊಳ್ಳುವುದು ಇವೆಲ್ಲ ಈ ಕಾಯಿಲೆಯ ಪ್ರಮುಖ ಲಕ್ಷಣಗಳು.
ಸಮಸ್ಯೆಯಿಂದಾಗಿ ಕಿಡ್ನಿಗಳಲ್ಲಿ ತೊಂದರೆ ಕಾಣಿಸಿಕೊಳ್ಳುವುದರ ಜೊತೆಗೆ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುತ್ತದೆ. ತಜ್ಞರು ಹೇಳುವ ಪ್ರಕಾರ ಆರಂಭದಲ್ಲಿಯೇ ಈ ಕಾಯಿಲೆಯನ್ನು ಪತ್ತೆ ಹಚ್ಚಿ ಸರಿಯಾಗಿ ಚಿಕಿತ್ಸೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಮೆದುಳು ಮತ್ತು ಹೃದಯದ ಜೊತೆಗೆ ಶ್ವಾಸಕೋಶಕ್ಕೂ ಕೂಡ ಸಮಸ್ಯೆ ಎದುರಾಗುವ ಸಾಧ್ಯತೆ ಇರುತ್ತದೆ. ಯಾವ ಸಮಸ್ಯೆ ಇರುವವರು ಚಾಕ್ಲೇಟ್ ತಿನ್ನುವುದರಿಂದ ದೂರವಿರಬೇಕು? ಆಪ್ಷನ್ಸ್: ಎ ಹಲ್ಲುಗಳು, ಬಿ ಮೈಗ್ರೇನ್, ಸಿ ಅಲರ್ಜಿ, ಡಿ ಕಿಡ್ನಿ ಸ್ಟೋನ್. ಉತ್ತರ ಆಪ್ಷನ್ ಬಿ ಮೈಗ್ರೇನ್. ಆಲ್ಕೋಹಾಲ್ ಬಳಿಕ ಮೈಗ್ರೇನ್ ಉಂಟು ಮಾಡಲು ಚಾಕ್ಲೇಟ್ ಪ್ರಮುಖ ಕಾರಣವೆಂದು ಅಧ್ಯಯನಗಳು ಹೇಳಿವೆ. ಇದು ನಿತ್ಯದ ಮೈಗ್ರೇನ್ ಅನ್ನು 22% ಜನರಲ್ಲಿ ಉಂಟು ಮಾಡುವುದು. ಕೆಫೀನ್ ಮತ್ತು ಬೀಟಾ ಅಂಶವು ಚಾಕ್ಲೇಟ್ನಲ್ಲಿ ಇರುವುದು ಇದಕ್ಕೆ ಪ್ರಮುಖ ಕಾರಣವೆಂದು ಹೇಳಲಾಗಿದೆ. ಹಾಗಾಗಿ ಮೈಗ್ರೇನ್ ಸಮಸ್ಯೆಯಿಂದ ಬಳಲುತ್ತಿರುವವರು ಹೆಚ್ಚಾಗಿ ಚಾಕ್ಲೇಟ್ ಸೇವಿಸುವುದನ್ನು ನಿಲ್ಲಿಸುವುದರಿಂದ ಮೈಗ್ರೇನ್ ಸಮಸ್ಯೆಗಳಿಂದ ದೂರವಿರಬಹುದು. ಹೆಚ್ಚು ಕಾಫಿ ಕುಡಿಯುವುದರಿಂದ ದೇಹದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಎ ಕಿಡ್ನಿ ಹಾನಿ, ಬಿ ಅಲ್ಸರ್, ಸಿ ಕರಳು ಕಾಯಿಲೆ, ಡಿ ಮೇಲಿನ ಎಲ್ಲವೂ. ಆಪ್ಷನ್ ಎ ಕಿಡ್ನಿ ಹಾನಿ. ಅತಿಯಾದ ಕೆಫೀನ್ ಸೇವನೆಯು ದೇಹದಲ್ಲಿ ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು. ಇದು ಮೂತ್ರಪಿಂಡದ ಕಾರ್ಯಚಟುವಟಿಕೆಗೆ ಹಾನಿ ಮಾಡುತ್ತದೆ. ಅತಿಯಾದ ಕಾಫಿ, ಟೀ ಸೇವನೆ ಒಳ್ಳೆಯದಲ್ಲ. ಇದರಿಂದಾಗಿ ಕಿಡ್ನಿ ವೈಫಲ್ಯದ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಊಟದಲ್ಲಿ ಕೈಮದ್ದು ಇದೆಯಾ ಎಂಬ ಸಂದೇಹವಿದ್ದರೆ ಊಟಕ್ಕೆ ಮುಂಚೆ ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಏಲಕ್ಕಿ, ಬಿ ತುಪ್ಪ, ಸಿ ಕಲ್ಲು ಸಕ್ಕರೆ, ಡಿ ನುಗ್ಗೆ ಸೊಪ್ಪು. ಆಪ್ಷನ್ ಎ ಏಲಕ್ಕಿ. ಏನಾದರೂ ಹೊರಗಡೆ ಊಟಕ್ಕೆ ಹೋದಾಗ ಊಟದಲ್ಲಿ ವಿಷ ಬೆರೆಸುವರು ಎಂಬ ಸಂದೇಹವಿದ್ದರೆ ಊಟಕ್ಕೆ ಮುಂಚೆ ಏಲಕ್ಕಿಯನ್ನು ಸೇವಿಸುವುದರಿಂದ ವಿಷದ ಪರಿಣಾಮ ಯಾವುದು ನಮ್ಮ ದೇಹಕ್ಕೆ ಸಂಭವಿಸುವುದಿಲ್ಲ. ಮಹಾಭಾರತದಲ್ಲಿ ಶ್ರೀಕೃಷ್ಣನಿಗೂ ಮುನ್ನ ದ್ರೌಪದಿಯ ಮಾನ ಕಾಪಾಡಲು ಬಂದ ಕೌರವನೀತ ಯಾರು? ಆಪ್ಷನ್ಸ್: ಎ ವಿಶಾಲಾಕ್ಷ, ಬಿ ಅಗ್ರವಾಯಿ, ಸಿ ಜಲಸಂಧ, ಡಿ ವಿಕರ್ಣ. ದ್ರೌಪದಿಯು ಕೂಡ ಸೋತು ಕೌರವರ ಮುಂದೆ ತಲೆ ತಗ್ಗಿಸಿದಾಗ ಆಕೆಯ ಸಹಾಯಕ್ಕೆ ಬಂದವನೇ ವಿಕರ್ಣ. ಈತ ಬೇರಾರೂ ಅಲ್ಲ, 100 ಜನ ಕೌರವರಲ್ಲಿ ವಿಕರ್ಣ ಕೂಡ ಒಬ್ಬ. ಧೃತರಾಷ್ಟ್ರನ 100 ಮಕ್ಕಳಲ್ಲಿ 3ನೇಯವನೇ ಈ ವಿಕರ್ಣ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.